ಟಚಬಲ್ ಅನ್ಟಚಬಲ್. ಸುಪ್ರೀಂ ಕೋರ್ಟಿಂದ ಆದೇಶ ಇದೆ, ಅನ್ಟಚಬಲ್ ಟಚಬಲ್ ಅಂತ ಶಬ್ದನೇ ಯೂಸ್ ಮಾಡಬೇಡ್ರಿ ಅಂತ. ಆದ್ರೂ ನಾಗಮೋಹನ್ ದಾಸ್ ಯಾವ ರೀತಿ ಮಾಡೋರೋ ಗೊತ್ತಿಲ್ಲ. ಈ ಕರ್ನಾಟಕ ಸರ್ಕಾರ ಯಾವ ರೀತಿ ಮಾಡೋರೋ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಶಬ್ದನೇ ಮಾಡಬಾರ್ದಿತ್ತು, ಸ್ಪರ್ಶ ಅಂತ. ಮೊದಲ 4 ಭಾಗದಲ್ಲಿ ವಿಂಗಡಣೆ ಮಾಡಿದರು, ಎಡಗೈ ಬಲಗೈ ಕೊರ್ಚ ಕೊರ್ಮ ಅದೇ ಮಾಡಿ. ಈಗೇನು ಮಾಡಿದ್ರು ನಮ್ಮ ಸಮಾಧಾನಕ್ಕೆ ಲಮಾಣಿ ಕೊರ್ಚ ಕೊರ್ಮ ಗೋವಿ ಜಾತಿನಲ್ಲಿ ಅದೇ ಮಾರಿ ಒಂದು ಸೇರಿಸ್ಬಿಟ್ರು. ಸೇರಿಸಿಯಲ್ಲಿ 63 ಜಾತಿ ಮಾಡಿ ಇವಾಗ ಕೊಟ್ಟಿದ್ದು 1% ನಮ್ಗೆ ಕೊಟ್ಟು 5% ಮಾಡಿ ಸಮಾಧಾನ ಮಾಡೋದು. ನರಿ ಬುದ್ಧಿ ಚಾರ್ಜ್ ನಡೆದರು ಯಾರು? ಸಿದ್ದರಾಮಯ್ಯ. ಏನು ಜನರಿಗೆ ಗೊತ್ತಾಗಿಲ್ಲ ನೀವು ಮಾಡ್ತಾ ಇರೋದು ಕೆಲಸ. ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ಸಮಾಜಕ್ಕೆ? ಎಲ್ಲ ಹಿಂದುಳಿದ ಸಮಾಜ ಇದೆ. ಈಗನೂ ಒಡ್ಡರು ಕಲ್ಲು ಹೊಡಿತಾರೆ, ಕಲ್ಲು ಹೊಡೆಯತಾನೆ ಕಂಕರಾಗತ್ತಾನೆ, ರೋಡ್ ಆಗಂಗಿಲ್ಲ. ನಮ್ಮನೆಯವರು ಈಗಲೂ ಹಳ್ಳಿನಲ್ಲಿ ಕಡೆಗೆ ಹೊರಿತಾರೆ, ಹುಲ್ ಮಾಡ್ತಾರೆ, ಜೀವನದಾಗ ಇರಾಕತ್ತಾರೆ. ಅದು ಗೊತ್ತಾಗಿಲ್ಲ ಸರ್ಕಾರಕ್ಕೆ. ಅರೆ ಮಾರಿದವ್ರು ಅವ್ರಿಗೆಲ್ಲ ಮಹಾ ದೊಡ್ಡವ್ರಿ, ಸಣ್ಣ ಪುಟ್ಟ ಜಾತಿ ಅವರಿಗೂ ಅನ್ಯಾಯ ಮಾಡಿಬಿಟ್ರಿ. ಎಲ್ಲರಿಗೂ ಅನ್ಯಾಯ ಮಾಡೋದೆ ಯಾರ್ದೋ ಒತ್ತಡಲಿಂತ ತರಾತೂರಿನಲ್ಲಿ ಇದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡ್ಯಾರ. ಈಗ ನಮ್ಮ ಹೋರಾಟ ಒಂದೇ, ನಾವು ಎಲ್ಲ ಜಾತಿದವರು ಒಂದಾಗಬೇಕು, ನಮ್ಮ ನಾರ ಇರಬೇಕು. ಕಾಂಗ್ರೆಸ್ ಹಟಾವ್, ये सब समाज बचाओ, ಕಾಂಗ್ರೆಸ್ ಹಟಾವ್ ಸಬ್ ಸಮಾಜ ಬಚಾವ್, ಇದು ಒಂದೇ ನಾರ ಇರಬೇಕು. ಅದು ನಾವು ಎಲ್ಲರೂ ಒಂದಾಗಬೇಕು. ಸಿದ್ದರಾಮಯ್ಯ ಹಾರ ಹಾಕ್ತಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ, ನಮ್ಗೆ ಅನ್ಯಾಯ ಆಗಿದೆ ಅಂತ. ಅಂದರೆ ನಮ್ಮ ಕೂತಲ್ಲ ಇದು ಈ ರೀತಿ ಮಾಡ್ತಾರೆ. ಅವ್ರಿಗೆ ಹ್ಯಾಂಗೆ ಮಾಡ್ತೀರಿ ನೀವು? ಅದಕ್ಕೆ ಎಲ್ಲರೂ ಕಲಿತು ಹೋರಾಟ ಮಾಡೋಣ. ಹೋರಾಟದ ರೂಪರೇಷ ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ, ಎಲ್ಲರೂ ಇದ್ದೀವಿ. ನಮ್ಮ ಜೊತೆಗೆ ರಾಜಕೀಯ ಮಂದಿ ಇರಬೇಕು. ರಾಜಕೀಯ ಮಂದಿ ಖಂಡಿತ ನಮ್ಮ ಜೊತೆ ಇರಲೇಬೇಕು. ಈಗ ರೇವನಾಯಕ ಸ್ವಾಮಿಗೆ, ಬಾಬುರಾವ್ ಚವಾಣಿಗೆ, ನಮ್ಮ MLA ಸಾಹೇಬ್ ಮಾಡ್ತಾರೆ, ಅವರಿಗೂ ಸಿದ್ದರಾಮಯ್ಯ ಹತ್ರ ಪರ್ಮಿಷನ್ ಇದೆ, ನಮ್ಗೆ ಯಾರಿಲ್ಲ. ದಂಡ ಹೊಡಿತಾರೆ ನಮ್ಗೆ ಹೊರಗೋಗ್ರಿ ಅಂತ ಮಾತಾಡೋದು ಇವರೇ. ನಾವು ಏನು ಹೇಳಿದ್ವಿ ಇಲ್ಲಿ ಹೇಳಬೇಕು, ಇವ್ರಲ್ಲಿ ಹೇಳಬೇಕು. ಹಂಗನು ಮಾಡಿ ನಮ್ಮ ಸಮಾಜಕ್ಕೆ ನಮ್ಮ ಅನ್ಯಾಯ ಆಗಿದ್ದಕ್ಕೆ ಇದಕ್ಕೆ ಹ್ಯಾಂಗೆ ತಾವು ಬಚಾವ್ ಮಾಡ್ತೀನಿ. ನಾನು ನಿಮ್ಮಾಗ ಹಾರ ಹಾಕ್ತೀನಿ, ಎಲ್ಲರೂ ಜುಮೇದಾರಿ ಕೆಲಸ ಮಾಡಿ. ನೀವು ಮುಂದಿರಿ, ಹಿಂದೆ ನಾವಿರ್ತೀವಿ. ನಿಮಗೆ ಬಿಡಂಗಿಲ್ಲ, ನೀವು ಮುಂದಿರಿ, ಹಿಂದೆ ನಾವಿರ್ತೀವಿ. ಯಾಕಂದರೆ ಯಾವುದಕ್ಕೂ ನಮ್ಮ ಬೇಡಿಕೆ ಇರಬೇಕು, ಬೇಡಿಕೆ ಪ್ಲಸ್ ರಾಜ್ಯದ ಸಪೋರ್ಟ್ ಇದ್ರಿಂದ ಮುಂದಕ್ಕೆ ಹೇಳಿ ನಾನು ಹೇಳಿ ಮಾಡೋದು.